ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಭಾರತದಲ್ಲಿ ಸೆನ್ಸಸ್ ಆಗಿ ದಶಕಗಳು ಕಳೆದಿವೆ. ವಿಪಕ್ಷ ಕೂಡ ಜನಗಣತಿಗಿಂತ ಹೆಚ್ಚಾಗಿ ಜಾತಿ ಗಣತಿ ಆಗಲೇಬೇಕು ಅಂತ ಹಲವು ಸಲ ಡಿಮ್ಯಾಂಡ್ ಮಾಡ್ತಾನೆ ಇತ್ತು. ಅದರ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಕೂಡ ಈ ಬಗ್ಗೆ ಕ್ಲಾರಿಟಿ ನೀಡಿ ಬಹುದೊಡ್ಡ ಮಟ್ಟದಲ್ಲಿ ಈ ಬಾರಿ ಸೆನ್ಸಸ್ ಮಾಡ್ತೀವಿ, ದೇಶದ ಮೊದಲ ಡಿಜಿಟಲ್ ಜನಗಣತಿ ಇದಾಗಿರುತ್ತೆ ಅನ್ನೋದನ್ನ ಹೇಳಿದ್ರು. ಈಗ ಈ ವರ್ಷ ಹಾಗೂ ಮುಂದಿನ ವರ್ಷ ನಡೆಯಲಿರೋ ಮಹಾ ಸೆನ್ಸಸ್ ಬಗ್ಗೆ ಒಂದಷ್ಟು ಅಪ್ಡೇಟ್ಗಳು ಬಂದಿವೆ. ಅದರಲ್ಲಿ ಪ್ರಮುಖವಾಗಿ ಬರೋಬ್ಬರಿ 33 ಪ್ರಶ್ನೆಗಳನ್ನ ಪ್ರತಿ ಮನೆಯಲ್ಲೂ ಕೇಳಲಿದ್ದಾರೆ ಅನ್ನೋದನ್ನ ಹೇಳಿದ್ದಾರೆ. ಆ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ಅನ್ನೋದು ರಿವೀಲ್ ಆಗಿದೆ. ಅದರ ಜೊತೆಗೆ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇರುವವರ ಬಗ್ಗೆ ಕೂಡ ಸರ್ಕಾರ ಮಹತ್ವದ ವಿಚಾರವೊಂದನ್ನು ತಿಳಿಸಿದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮೊದಲಿಗೆ ಆ 33 ಪ್ರಶ್ನೆಗಳು ಯಾವುದು ಅನ್ನೋದನ್ನ ಹೇಳ್ಬಿಡ್ತೀನಿ. ಬಿಲ್ಡಿಂಗ್ ನಂಬರ್, ಸೆನ್ಸಸ್ ಹೌಸ್ ನಂಬರ್, ಮನೆಯ ಫ್ಲೋರ್ಗೆ ಬಳಸಿರೋ ಪ್ರಧಾನ ವಸ್ತು ಯಾವುದು, ಮನೆಯ ಗೋಡೆಗೆ ಬಳಸಿರೋ ಪ್ರಧಾನ ವಸ್ತು ಯಾವುದು, ಮನೆಯ ರೂಫ್ಗೆ ಬಳಸಿರೋ ಪ್ರಧಾನ ವಸ್ತುಗಳು ಯಾವುದು, ಯಾವ ಉದ್ದೇಶದಿಂದ ಈ ಮನೆಯಲ್ಲಿ ಇದ್ದೀರಿ. ಅಂದ್ರೆ ಈ ಪ್ರಶ್ನೆ ಸೂಕ್ತ ಆಗೋದು ವಿದ್ಯಾಭ್ಯಾಸ ಅಥವಾ ಉದ್ಯೋಗದ ಸಲುವಾಗಿ ಬಾಡಿಗೆ ಮನೆಯಲ್ಲಿ ಇರ್ತಾರಲ್ವಾ ಅವರಿಗೆ. ಮನೆಯ ಸ್ಥಿತಿ ಹೇಗಿದೆ, ಒಟ್ಟು ಎಷ್ಟು ಮಂದಿ ಮನೆಯಲ್ಲಿ ವಾಸಿಸ್ತಾ ಇದ್ದಾರೆ, ಮನೆಯ ಪ್ರಮುಖ ವ್ಯಕ್ತಿಯ ಹೆಸರು, ಅವರು ಪುರುಷರೋ ಅಥವಾ ಮಹಿಳೆಯೋ, ಹಾಗೆ ಮನೆಯ ಪ್ರಮುಖ ವ್ಯಕ್ತಿಯ ಫೋನ್ ನಂಬರ್ ಅನ್ನ ಪಡೆಯಲಾಗುತ್ತೆ. ನಂತರದಲ್ಲಿ ಮನೆಯ ಪ್ರಮುಖ ವ್ಯಕ್ತಿ ಅಥವಾ ಒಡೆಯ SC ಅಥವಾ ST ಯಾವ ಸಮುದಾಯಕ್ಕೆ ಸೇರ್ತಾರೆ, ಆ ಮನೆ ಮೂಲತಃ ಯಾರ ಮಾಲೀಕತ್ವದಲ್ಲಿ ಇದೆ, ಮನೆಯ ಒಡೆಯನ ಮಾಲೀಕತ್ವದಲ್ಲಿರುವ ಕೋಣೆ ಹಾಗೂ ಮನೆಯಲ್ಲಿರುವ ಒಟ್ಟು ಕೋಣೆಗಳ ಸಂಖ್ಯೆ, ಮನೆಯಲ್ಲಿ ಎಷ್ಟು ವಿವಾಹಿತ ಜೋಡಿಗಳಿವೆ, ಆ ಮನೆಗೆ ಇರುವ ಕುಡಿಯುವ ನೀರಿನ ಮೂಲ ಯಾವುದು, ಆ ಮೂಲದಿಂದ ಕುಡಿಯುವ ನೀರು ಎಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇದೆ, ಮನೆಗೆ ವಿದ್ಯುತ್ತಿನ ಮೂಲ ಯಾವುದು, ಮನೆಯಲ್ಲಿ ಟಾಯ್ಲೆಟ್ ಇದೆಯಾ, ಅದು ಯಾವ ರೀತಿಯ ಟಾಯ್ಲೆಟ್ ಅಂದ್ರೆ ವೆಸ್ಟರ್ನಾ ಅಥವಾ ಇಂಡಿಯನ್ ಅನ್ನೋದು, ಮನೆಗೆ ವೇಸ್ಟ್ ವಾಟರ್ ಔಟ್ಲೆಟ್ ಇದೆಯಾ, ಮನೆಯಲ್ಲಿ ಸ್ನಾನಗೃಹದ ವ್ಯವಸ್ಥೆ ಇದೆಯಾ, ಅಡುಗೆ ಮನೆಯಲ್ಲಿ LPG ಅಥವಾ PNG ಕನೆಕ್ಷನ್ಗಳಿದೆಯಾ, ಅಡುಗೆಗೆ ಬಳಸ್ತಾ ಇರೋ ಪ್ರಮುಖ ಇಂಧನ ಯಾವುದು, ಮನೆಯಲ್ಲಿ ರೇಡಿಯೋ ಇದೆಯಾ, TV ಇದೆಯಾ, ಇಂಟರ್ನೆಟ್ ವ್ಯವಸ್ಥೆ ಇದೆಯಾ, ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇದೆಯಾ, ಟೆಲಿಫೋನ್ ಕನೆಕ್ಷನ್ ಇದೆಯಾ ಅಥವಾ ಸ್ಮಾರ್ಟ್ ಫೋನ್ ಇದೆಯಾ, ಮೋಟಾರ್ ಸೈಕಲ್ ಅಥವಾ ಮೊಪೆಡ್ ಇದೆಯಾ, ಕಾರ್, ಜೀಪ್ ಅಥವಾ ಇತರೆ 4 ಚಕ್ರದ ವಾಹನಗಳು ಇದೆಯಾ, ಮನೆಯಲ್ಲಿ ಬಳಸುವ ಪ್ರಮುಖ ಧಾನ್ಯ ಯಾವುದು. ಇದೆಲ್ಲದರ ಮಾಹಿತಿಯನ್ನ ಪಡೆದು ನಂತರ ಮನೆಯವರ ಒಂದು ಫೋನ್ ನಂಬರ್ ಅನ್ನ ಪಡಿತಾರೆ. ಈ ನಂಬರ್ ಅನ್ನ ಕೇವಲ ಗಣತಿ ಕುರಿತು ಮಾತುಕತೆಗೆ ಮಾತ್ರ ಬಳಸಲಾಗುತ್ತೆ ಅನ್ನೋದನ್ನ ಕೂಡ ಸರ್ಕಾರ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೆ. ಇನ್ನು ಈ ಬಾರಿ ಸೆನ್ಸಸ್ಗೆ ಬರುವವರು 2 ರೀತಿಯಲ್ಲಿ ಗಣತಿ ಮಾಡ್ತಾರೆ. ಒಂದು ಹೌಸ್ ಲಿಸ್ಟಿಂಗ್ ಅಂಡ್ ಹೌಸಿಂಗ್ ಸೆನ್ಸಸ್, ಎರಡನೆಯದು ಪಾಪ್ಯುಲೇಷನ್ ಎನ್ಯುಮರೇಷನ್ ಅಂತ. ಕೇವಲ ಜನಗಣತಿ ಮಾತ್ರವಲ್ಲದೆ ಹಲವು ಆಯಾಮಗಳಲ್ಲಿ ಲೆಕ್ಕ ಪಡಿತಾರೆ ಅನ್ನೋದು ಈ ಸೆನ್ಸಸ್ನ ವಿಶೇಷತೆಯಾಗಿದೆ. ಇನ್ನು ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇರುವವರನ್ನ ಗಂಡ ಹೆಂಡತಿ ಅಂತ ಪರಿಗಣಿಸೋ ಆಪ್ಷನ್ ಇದೆ ಅಂತ ಹೇಳಿದ್ದಾರೆ. ಆದರೆ ಅದಕ್ಕೂ ಮೊದಲು ಅವರ ಕಡೆಯಿಂದ ಅದಕ್ಕೆ ಒಪ್ಪಿಗೆಯನ್ನ ಪಡಿತಾರೆ. ಅವರ ಸಂಬಂಧ ದೃಢವಾಗಿದೆ ಅನ್ನೋ ಕ್ಲಾರಿಟಿ ಕೊಟ್ಟರೆ ದಂಪತಿ ಅಂತ ಪರಿಗಣಿಸಲಾಗುತ್ತೆ ಅನ್ನೋ ವಿಚಾರ ರಿವೀಲ್ ಆಗಿದೆ. ಇನ್ನು ಈ ಬೃಹತ್ ಸೆನ್ಸಸ್ಗಾಗಿ ಕೇಂದ್ರ ಸರ್ಕಾರ ಬರೋಬ್ಬರಿ 11,718 ಕೋಟಿಯ ಬಜೆಟ್ ಫಿಕ್ಸ್ ಮಾಡಿರೋದಾಗಿ ಈ ಹಿಂದೆ ಅಪ್ಡೇಟ್ಸ್ ಕೊಟ್ಟಿದ್ರು. ಪ್ರಕ್ರಿಯೆ ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ದೇಶದಾದ್ಯಂತ ಸುಮಾರು 30 ಲಕ್ಷ ಸೇವಕರು ಅಥವಾ ಅಂಗನವಾಡಿ ಕಾರ್ಯಕರ್ತೆಯರು ಸೇರಿ ಸೆನ್ಸಸ್ ಪ್ರಕ್ರಿಯೆಗೆ ಈ ಹಿಂದೆ ಯಾರನ್ನೆಲ್ಲ ಬಳಸಿಕೊಳ್ಳಲಾಗ್ತಾ ಇತ್ತೋ ಅವರನ್ನ ಬಳಸಿಕೊಳ್ಳಲಾಗುತ್ತೆ ಅನ್ನೋ ಮಾಹಿತಿಯನ್ನ ಬಹಿರಂಗಪಡಿಸಿದ್ದಾರೆ. ಇಡೀ ಪ್ರಕ್ರಿಯೆ ಪಾರದರ್ಶಕವಾಗಿ ಇರಲಿದ್ದು, ಯಾವುದೇ ಸಂದರ್ಭದಲ್ಲಿ ಯಾರದಾದ್ರೂ ಮಾಹಿತಿಯಲ್ಲಿ ದೋಷಗಳು ಇತ್ತು ಅಂದ್ರೆ ಅದನ್ನ ಸ್ವಯಂ ಸರಿಪಡಿಸಿಕೊಳ್ಳೋದಕ್ಕೆ ಅಥವಾ ಇಲಾಖೆಗಳ ಸಹಾಯದೊಂದಿಗೆ ಸರಿಪಡಿಸಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.